ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಮಹಾ ಒಕ್ಕೂಟದ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದಲ್ಲಿ ದಿನಾಂಕ 25/12/2024ರಂದು ನೀರ್ ಸಾಬ್ ಎಂದೇ ಖ್ಯಾತಿ ಪಡೆದ ದಿವಂಗತ ಅಬ್ದುಲ್ ನಜೀರ್ ಸಾಬ್ ರವರ 90ನೇ ಜನ್ಮ ದಿನಾಚರಣೆಯನ್ನು ಇಂದು ಅವರ ಸಮಾಧಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ, ಅಬ್ದುಲ್ ನಜೀರ್ ಸಾಬ್ ಅವರ ಕುರಿತು ಹಲವು ವಿಚಾರಗಳನ್ನು ತಿಳಿಸಿದರು. ಇದೇ ವೇಳೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರಾದ ಕೆಂಪರಾಜು, ತಾಲೂಕು ಅಧ್ಯಕ್ಷರಾದ ಮಹೇಂದ್ರ, ಪ್ರಧಾನ ಕಾರ್ಯದರ್ಶಿಗಳಾದ ಆರ್.ಡಿ. ಉಲ್ಲಾಸ್, ಮುತ್ತಣ್ಣ, ಕಾವಲು ಪಡೆಯ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡ, ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ, ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು, ಅಜಯ್, ಶಂಭು, ಚಿನ್ನಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ಬಂಧುಗಳೇ, ಗಣ್ಯ ವ್ಯಕ್ತಿಗಳೇ, ಈ ದಿನ ನೀರ್ ಸಾಬ್ ಎಂದೇ ಖ್ಯಾತಿಯಾಗಿರುವ ಗುಂಡ್ಲುಪೇಟೆಯ ಅಬ್ದುಲ್ ನಜೀರ್ ಸಾಬ್ ಅವರ ಜನ್ಮ ದಿನಾಚರಣೆ 25/12/1934 ಇಸ್ವಿಯಲ್ಲಿ ಇವರ ಜನನ ಆಯಿತು. ಅದೇ 25/10/1988 ಇಸ್ವಿ ಅವರು ನಮ್ಮನ್ನು ಬಿಟ್ಟು ಮರೆಯಾದರು. ಅವರು ಕೊಟ್ಟಂತಹ ಈ ದೇಶಕ್ಕೆ ಕೊಟ್ಟಂತಹ ಕೊಡುಗೆಗಳು ಮಾತ್ರ ನಾವು ಎಂದಿಗೂ ಮರೆಯುವಂಗಿಲ್ಲ. ಇವತ್ತು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರ ಒಂದು ಭಾವಚಿತ್ರವನ್ನು ಇಟ್ಕೊಂಡು ಪ್ರತಿಯೊಬ್ಬರು ನೆನಪಿಸ್ಕೊಳ್ತದ್ದು ನಾವು ನೋಡಿರುವಂಥದ್ದು. ಹಾಗಾಗಿ ಇಂತಹ ಮಹನೀಯರನ್ನು ಈ ದಿನ ನಾವು ನೆನಪಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋ ಮೂಲಕ ಅಬ್ದುಲ್ ನಜೀರ್ ಸಾಬ್ರವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನಾಡೋ ಅವಕಾಶ ಮಾಡ್ತಾ ತಮ್ಮೆಲ್ಲರಿಗೂ ಒಂದು ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಪಂಚಾಯಿತಿ ಮಹಾ ಒಕ್ಕೂಟದ ವತಿಯಿಂದ ಪ್ರತಿ ವರ್ಷವೂ ನಾವು ಚುನಾಯಿತ ಪ್ರತಿನಿಧಿಯಾಗಿ 4ನೇ ವರ್ಷದ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಕಾಲಿಟ್ಟಿದ್ದೀವಿ. ಪ್ರತಿ ವರ್ಷವೂ ಕೂಡ ಅವ್ರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಇವತ್ತು ರಾಜ್ಯಾಧ್ಯಕ್ಷರ ಅಪ್ಪಣೆ ಮೇರೆಗೆ ಅವರ ಸಮಾಧಿ ಹತ್ರ ಹೋಗಿ ನೀವು ಪುಷ್ಪಾರ್ಚನೆ ಮಾಡಿ ಅವ್ರಿಗೆ ವಂದನೆ ಸಲ್ಲಿಸುವಂಥ ಕೆಲಸನ ನೀವು ಮಾಡಬೇಕು ಅಂತಂತ ಜಿಲ್ಲಾಧ್ಯಕ್ಷರು ಮತ್ತು ನಮಗೆ ಕೋರ್ಕೊಂಡಾಗ ನಾವು ಈಗ ಬಂದಿದ್ದೀವಿ. ಅವರು ಬರಬೇಕಾಯ್ತು, ಅನಿವಾರ್ಯ ಕಾರಣಕ್ಕೆ ಬರೋಕ್ಕಾಗಿಲ್ಲ ರಾಜ್ಯಾಧ್ಯಕ್ಷರು. ಹಾಗಾಗಿ ಇವತ್ತು ಇವ್ರನ್ನ ನೆನೆಯೋದು ಏನಕ್ಕಪ್ಪ ಅಂದರೆ ನಾವು ಜನಪ್ರತಿನಿಧಿಯಾಗಿ ಇಲ್ಲಿ ಕೂರಬೇಕು ಅಂತಂದರೆ ಮೊನ್ನೆ ನೀರ್ ಸಾಬ್ರವರೇ ಕಾರಣ. ಹಾಗಾಗಿ ಇವತ್ತು ಈ ದಿನನ ಸುದಿನವಾಗಿ ಇದು ಮಾಡಬೇಕಾಯ್ತು. ಆದರೆ ಇವತ್ತು ಸಮಯದ ಅಭಾವದಿಂದಾಡಿ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಮಾಡಬೇಕು ಅಂತನ್ನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ 30ನೇ ತಾರೀಕು ಅವ್ರ ಜಯಂತಿನ GH ಪಾಟೀಲ್ ಸಭಾಂಗಣದಲ್ಲಿ ಏರ್ಪಾಡು ಮಾಡ್ಕೊಂಡಿದ್ದೀವಿ. ದಯಮಾಡಿ ಎಲ್ಲರೂ ಆಗಮಿಸಬೇಕು, ಎಲ್ಲರೂ ಸಹಕಾರ ನೀಡಿ ಇಂಥ ದಾರ್ಶನಿಕರನ್ನ ಕೆಲಸ ಕಾರ್ಯಗಳನ್ನು ಎತ್ತಿಡಬೇಕು ಅಂತ ಅನ್ನೋದು ನಮ್ಮ ಧ್ಯೇಯ ಉದ್ದೇಶಗಳಾಗಿದೆ. ಎಲ್ಲರನ್ನೂ ದಯಮಾಡಿ ಆಗಮಿಸಬೇಕು ಅಂತ ಕೋರ್ಕೊತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಸಾಬ್ರು ಅಂತ ಅನ್ನೋದನ್ನು ಹೆಸರುವಾಸಿಗೆ ಇದೆ ಅನ್ನೋದನ್ನೆಲ್ಲ ಇದೇ ಥರ ವರ್ಷ ಮಾಡಬೇಕು, ಇದೇ ಥರ ಮಹನೀಯರು ಹುಟ್ಟಬೇಕು. ನಾವು ಬೇರೆ ನಜೀರ್ ಸಾಬ್ರ ಒಬ್ಬರಿಗೆ ನಾವು ಹೇಳ್ಕೊಳ್ಳೋದಲ್ಲ, ಇಲ್ಲಿರೋರಲ್ಲಿ 10 ಜನದಲ್ಲಿ ಒಬ್ಬರು ಇದೇ ಥರ ಆದರೆ ಎಲ್ಲರಿಗೂ ಒಂದು ನೀವಾಗುತ್ತೆ. ಇಂದಿನ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ ಕರ್ನಾಟಕ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ಜಿಲ್ಲಾ ಆಡಳಿತ ವತಿಯಿಂದ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ ತಾಲೂಕು ವತಿಯಿಂದ ಈ ದಿನ ನಮ್ಮ ತಾಲೂಕಿನವರೇ ಆದಂತಹ ಅಬ್ದುಲ್ ನಜೀರ್ ಸಾಬ್ ಅವರ ಹುಟ್ಟಿದ ದಿನಾಚರಣೆಯನ್ನು ಆಚರಿಸುತ್ತಾ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಆಗುವುದಕ್ಕೆ ಮುಖ್ಯ ಕಾರಣನೇ ನಮ್ಮ ತಾಲೂಕಿನವರೇ ನಜೀರ್ ಸಾಬ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂತಂದರೆ ಇವರು ಇಲ್ಲ ಅಂತಂದರೆ ನಮಗೆ ಆಡಳಿತ ಇಷ್ಟು ತಳಮಟ್ಟದ ಆಡಳಿತ ಸಿಕ್ಕಿರಲಿಲ್ಲ. ಬರೀ ಏನು ಶಾಸಕರು ಮತ್ತು ಸಂಸದರೇ ಇದ್ದರು. ಅದನ್ನು ಮನಗಂಡು ಈ ಆಡಳಿತವನ್ನು ನಾವು ಗ್ರಾಮ ಮಟ್ಟಕ್ಕೆ ತಗೊಂಡೋಗ್ಬೇಕು, ಗ್ರಾಮ ಪಂಚಾಯಿತಿ ಮಾಡಬೇಕು ಅನ್ನೋ ಒಂದು ಕನಸಿಟ್ಕೊಂಡು ಅವರು ನಮ್ಮ ಗ್ರಾಮ ಪಂಚಾಯತಿ ಒಕ್ಕೂಟವನ್ನು ರಚಿಸಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅವಕಾಶ ಮಾಡಿಕೊಟ್ಟು ಮತ್ತು ಮಹಿಳೆಯರು ಕೂಡ ಗ್ರಾಮ ಪಂಚಾಯತಿನಲ್ಲಿ ಸದಸ್ಯರಾಗ್ಬೋದು 50% ಮಾಡಿ ಅವರನ್ನು ಸಹ ಏನು ಪುರುಷರ 50%, ಮಹಿಳೆಯರ 50% ಕೂಡ ಅದರ ವ್ಯವಸ್ಥೆ ಮಾಡಿ ಆಡಳಿತನ ಅಡುಗೆ ಮಾಡೋಂಥ ಕೈನೂ ಕೂಡ ಆಡಳಿತ ಮಾಡ್ಬೋದು ಅನ್ನೋಂಥ ತೋರಿಸ್ಕೊಟ್ಟಂತಹ ಅಬ್ದುಲ್ ನಜೀರ್ ಸಾಬ್ರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್. ಅವ್ರಿಗೆ ಅವರ ಆತ್ಮಕ್ಕೆ ಸುಂದರವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಮನವಿ ಮಾಡಿಕೊಳ್ಳುವ ಮೂಲಕ ಮತ್ತೊಮ್ಮೆ ಅಬ್ದುಲ್ ನಜೀರ್ ಸಾಬ್ರವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೇನೆ. ಎಲ್ಲರಿಗೂ ಶುಭವಾಗಲಿ.
ಕೇಳಲ್ಲ